ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಅಷ್ಟೇ ಫಾದರ್ಸ್ ಡೇ ಆಯಿತು, ಮತ್ತು ದೇಹಕ್ಕೆ ಯೋಗ ಇರಲೇಬೇಕು ಅಂತ ಯೋಗ ಡೇನೂ ಕೂಡ ನಿನ್ನೆ ಆಯಿತು. ಸೊ ಎರಡೂ ಒಟ್ಟಿಗೆ ಬಂದಿದೆ, ಫಾದರ್ಸ್ ಡೇ ಮತ್ತು ಯೋಗ ಡೇ. ಆ್ಯಂಡ್ ನನ್ನ ಮಕ್ಕಳು ಸ್ಕೂಲಲ್ಲಿ ಲಾಸ್ಟ್ ವೀಕೇನೆ ಸ್ಯಾಟರ್ಡೇ ವೀಕೆಂಡು ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದರು. ನಾನು ಹೋಗೋಕ್ಕಾಗಿತ್ತಿಲ್ಲ, ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಅದಕ್ಕೆ ನನ್ನ ಹಸ್ಬೆಂಡು ಮಕ್ಕಳೇ ಹೋಗಿದ್ದರು. ಸೊ ಅಲ್ಲಿ ಟಾಸ್ಕ್ಗಳೆಲ್ಲ ಕೊಟ್ಟಿದ್ದರು, ಗೇಮ್ಸ್ ಕೊಟ್ಟಿದ್ದರು, ಮತ್ತು ಡ್ರಾ ಮಾಡೋಕ್ಕೆಲ್ಲ ಕೊಟ್ಟಿದ್ರಂತೆ. ನನ್ನ ಹಸ್ಬೆಂಡ್ ಅಂತೂ ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದೆ ಅಂತ ಎಲ್ಲ ಹೇಳಿದರು. ಆ್ಯಂಡ್ ಈ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು, ಯೂನಿಫಾರ್ಮ್ ಹಾಕೋ ಟಾಸ್ಕು. ಯಾಕಂದರೆ ನನ್ನ ಹಸ್ಬೆಂಡು ಮನೇಲಿ ಮಕ್ಕಳನ್ನ ಯೂಶ್ವಲಿ ರೆಡಿ ಮಾಡೋದಿಲ್ಲ, ತುಂಬ ಅಂದರೆ ತುಂಬಾ ಕಮ್ಮಿ. ಆ್ಯಂಡ್ ಜೊತೆಗೆ ಕೆಲವೊಂದು ಸತಿ ಆಫೀಸ್ಗೂ ಹೋಗಬೇಕಾಗತ್ತೆ. ಸೊ ಅದಕ್ಕೆ ಕಮ್ಮಿನೇ ಅವರು ಯೂನಿಫಾರ್ಮ್ ಎಲ್ಲ ಹಾಕಿದ್ದು. ಸೊ ಅದನ್ನೇ ಕೇಳ್ತಾ ಇದ್ದೆ, ಹೆಂಗಿತ್ತು ಯೂನಿಫಾರ್ಮ್ ಎಲ್ಲ ಹಾಕಿದ್ದು ಮಕ್ಕಳಿಗೆ ಅಂತ. ಚೆನ್ನಾಗಿತ್ತು, ಟೋಟಲಿ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಆ್ಯಂಡ್ ನಿನ್ನೆ ನಾನು ಕೂಡ ನಮ್ಮಪ್ಪಂಗೆ ವಿಶ್ ಮಾಡಿದೆ. ಸೊ ಅಪ್ಪ ಅನ್ನೋ ಒಂದು ಪದನೇ ಅತ್ಯದ್ಭುತವಾದ ಪದ. ಅದಕ್ಕೆ ಏನು ಬೆಲೆನೇ ಕಟ್ಟೋಕ್ಕೆ ಆಗೋದೇ ಇಲ್ಲ, ಮತ್ತು ಏನು ಹೇಳೋಕ್ಕೆ ಆಗೋದಿಲ್ಲ. ಅವರೊಂಥರ ತ್ಯಾಗಮಯಿ. ಸೊ ಫೇಮಸ್ ಹಾಡೇ ಇದೆ, ಎಲ್ಲರಿಗೂ ಗೊತ್ತಿದೆ. ಅದು ಕರೆಕ್ಟಾಗಿ ಎಲ್ಲ ಅಪ್ಪಂದಿರಿಗೂ ಸೂಟ್ ಆಗುತ್ತೆ, ಆ್ಯಂಡ್ ನಮ್ಮಪ್ಪಂಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವೀಕೆಂಡು ಸ್ಯಾಟರ್ಡೇ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಾತ್ರೂಮ್ಸ್ನೆಲ್ಲ ವಾಶ್ ಮಾಡಿ ತಲೆ ಸ್ನಾನ ಮಾಡಿಕೊಂಡೆ. ಮತ್ತು ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಪಲಾವ್ನ ಮಾಡ್ತಾಯಿದ್ದೀನಿ. ಈ ರೆಸಿಪಿ ತುಂಬ ಹಿಂದೆ ತೋರಿಸಿದ್ದೆ, ಮತ್ತೆ ತೋರಿಸ್ತಾ ಇದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ಅದನ್ನೇ ಹಾಕಿದ್ದೀನಿ. ಆ್ಯಂಡ್ ಎಲ್ಲ ಥರದ ಮಸಾಲ ಐಟಮ್ಸು, ಪಲಾವ್ ಎಲೆ, ಚಕ್ಕೆ, ಮರಾಠ ಮೊಗ್ಗು, ಚಕ್ರ ಮೊಗ್ಗು, ಏಲಕ್ಕಿ, ಲವಂಗ, ಮತ್ತು ಕರ್ಬೇವಿನ ಸೊಪ್ಪು, ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಥರದ ತರಕಾರಿ ಅಂದರೆ ಕ್ಯಾರೆಟ್, ಬೀನ್ಸು, ಆಲೂಗೆಡ್ಡೆ, ಟೊಮ್ಯಾಟೊ, ಮತ್ತು ಒಂದು ಗೆಡ್ಡೆಕೋಸು ಇತ್ತು, ನಮ್ಮತ್ತೆ ಅದನ್ನು ಹೆಚ್ಚಿದ್ರು. ಸೊ ಅದನ್ನು ಹಾಕ್ತಾಯಿದ್ದೀನಿ. ಅವರೆಕಾಳು ಸೀಸನ್ ಇದ್ದರೆ ಅವರೆಕಾಳು ಹಾಕ್ತೀನಿ, ಬಟಾಣಿ ಇದ್ದರೆ ಬಟಾಣಿ ಹಾಕ್ತೀನಿ. ಇವಾಗ ಎಲ್ಲ ಖಾಲಿಯಾಗಿದೆ, ಸೀಸನ್ ಇಲ್ವಲ್ಲ, ಸೊ ಎಲ್ಲ ಸ್ಟೋರ್ ಮಾಡ್ಕೊಂಡಿರೋದೆಲ್ಲ ಖಾಲಿಯಾಗಿತ್ತು. ಸೊ ಅದಕ್ಕೆ ಏನೂ ಹಾಕಿಲ್ಲ, ಬರೀ ತರಕಾರಿಗಳ್ನಷ್ಟೇ ಹಾಕಿದ್ದೀನಿ. ಸೊ ಇವಾಗ ಮೇಲ್ಗಡೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನಾನು ಈ ಪಲಾವ್ಗೆ ಯಾವುದೇ ರೀತಿ ಯಾವುದೇ ಇಂಗ್ರೀಡಿಯೆಂಟ್ಸ್ನ ರುಬ್ತಾ ಇಲ್ಲ, ಎಲ್ಲ ಹಾಗೇ ಹಾಕ್ತಾ ಇರೋದು. ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ 1 ಸ್ಪೂನು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ, ಮತ್ತು 1 ಸ್ಪೂನು ಖಾರದ ಪುಡಿ, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡಿ ಅಕ್ಕಿ ತೊಳೆದಿಟ್ಟಿರ್ತೀವಲ್ಲ ಅದಕ್ಕೆ ಅಳತೆ ತಕ್ಕಷ್ಟು ನೀರು ಹಾಕಿ ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕಬೇಕು, ಅದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕ್ಬಿಟ್ರೆ ಪಲಾವು ಚೆನ್ನಾಗಿ ಆಗುತ್ತೆ. ಸೊ ನಾನು ಯೂಶ್ವಲಿ ಇದೇ ರೀತಿ ಪಲಾವ್ನ ಮಾಡೋದು. ನನ್ನ ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ, ನಮ್ಮ ಅತ್ತೆ ಮಾವಂಗೂ ಅಷ್ಟೇ ನಾನು ಮಾಡೋ ಪಲಾವ್ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಏನು ಮಾಡೋಣ ಅಂದರೆ ಪಲಾವ್ ಮಾಡು ಅಂತ ಹೇಳ್ತಾರೆ. ಸೊ ಇವಾಗ ತುಪ್ಪ, ಉಪ್ಪು ಎಲ್ಲ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ 3 ವಿಷಲ್ ಆದರೆ ಆಯಿತು, ಪಲಾವ್ ರೆಡಿ ಆಗುತ್ತೆ. ಆ್ಯಂಡ್ ನನ್ನ ಮಕ್ಕಳು ಕೂಡ ಜಾಮೂನ್ ಬೇಕು ಅಂತ ಹೇಳಿದರು. ನಾನು ಯಾವಾಗಲೂ ಅವ್ರಿಗಿಷ್ಟ ಆದರೆ ಅವ್ರು ಕೇಳಿದಾಗ ಮಾಡಿಕೊಟ್ಬಿಡ್ತೀನಿ. ಪಲಾವ್ಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಅದನ್ನು ಮಾಡಿದ್ವಿ. ಆ್ಯಂಡ್ ಹೆಸರುಬೇಳೆ, ಕೋಸಂಬರಿ. ಸೊ ದೇಹಕ್ಕೆ ತಂಪು ಹೆಸರುಬೇಳೆ ಅಂತ ಯಾವಾಗಲಾರು ಒಂದೊಂದು ಸತಿ ಕೋಸಂಬರಿಗೆ ಮಾಡ್ತಾನೆ ಇರ್ತೀನಿ, ಸೌತೆಕಾಯ್ದು ಇಲ್ಲ ಹೆಸರುಬೇಳೆ ಕೋಸಂಬರಿ. ಸೊ ಎಲ್ಲ ರೆಡಿ ಮಾಡೋ ಅಷ್ಟಿಗೆ ಕುಕ್ಕರು ಕೂಗಿ ಆರಿತ್ತು ಕೂಡ. ಸೊ ಬಿಸಿ ಬಿಸಿ ಪಲಾವು ರೆಡಿ ಆಯಿತು. ನನಗೇನಪ್ಪ ಅಂದರೆ ಪಲಾವೇ ಆಗಿರಲಿ, ಯಾವುದೇ ರೈಸ್ ಐಟಮ್ಸ್ ಇರಲಿ, ಬಿಸಿ ಬಿಸಿ ಇದ್ದಾಗಲೇ ತಟ್ಟೆಗೆ ಹಾಕ್ಕೊಂಡು ತಿಂದ್ಬಿಡ್ಬೇಕು. ನಂಗೆ ತುಂಬಾ ಇಷ್ಟ. ಆ್ಯಂಡ್ ಮಕ್ಕಳಿಗೆ ತಿನ್ನಿಸಿ
ಆಮೇಲೆ ನಾನು ತಿಂದಿದ್ದೆ. ಸೊ ನೀವು ಕೂಡ ಒನ್ಸ್ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಸಾಯಂಕಾಲ ಅಂದರೆ 3 o'clock 4 o'clock ಹಂಗೆ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ನಮ್ಮ ಅತ್ತೆ ಮಾತಾಡ್ತಾ ಇದ್ವಿ. ಫುಲ್ ಮೋಡ ಕೂಡ ಆಗಿತ್ತು, ಮಳೆ ಕೂಡ ಬಂದೇ ಬಿಡ್ತು. ಆ್ಯಂಡ್ ನಾವು ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ವಿ, ಸ್ವಲ್ಪ ಹೊತ್ತು ನಿದ್ದೆ ಕೂಡ ಚೆನ್ನಾಗಿ ಬಂತು. ಮತ್ತು ಏನು ಪ್ರೋಗ್ರಾಮ್ ಇತ್ತಿಲ್ಲ, ಯಾಕಂದರೆ ಮಳೆ ಕೂಡ ಬಂದಿತ್ತಲ್ವ. ಮತ್ತೆಲ್ಲೂ ಹೋಗೋದು ಬೇಡ, ಟಿ ವಿ ನೋಡ್ಕೊಂಡು ಆರಾಮಾಗಿರೋಣ. ನಮ್ಮತ್ತೆ ಬೆಳಗ್ಗೆನೇ ದೋಸೆಗೆಲ್ಲ ನೆನಾಕಿದ್ರು. ಸೊ ಎಲ್ಲ ರುಬ್ಬಿ ಮಕ್ಳದ್ದು ಹೋಮ್ವರ್ಕ್ ಎಲ್ಲ ಮಾಡಿಸಿ ಟಿ ವಿ ನೋಡ್ತಾ ಕೂತ್ಕೊಂಡೆ. ಎಲ್ಲಿ ಅಜ್ಜಿ? ಅಜ್ಜಿ ಊರು ಏನತ್ತ? ದುಡ್ಡು ಕೊಡ್ಬೇಕಾ? ಬರೇ ಯಾರು ಬಾಯ್. ನಮ್ಮತ್ತೆ ಊರಿಗೆ ಹೊರಟ್ರೆ ನನ್ನ ಮಕ್ಕಳಿಗೆ ಐಸ್ ಕ್ರೀಮ್ ತಿನ್ನೋಕ್ಕೆ ಒಂದು 10 ರೂಪಾಯಿ ಕೊಡಬೇಕು ಅವ್ರಿಗೆ. ಸರಿ, ಬರ್ತೀವಿ. ಗೈಸ್, ನಮ್ಮತ್ತೆ ಊರಿಗೆ ಹೋದರು. ಆ್ಯಂಡ್ ನಾನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮಮ್ಮಿ ಮನೆಗೆ ಬಂದು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿವಸ ಆಗಿತ್ತು. ಕೆಲವೊಂದು ಸ್ಯಾರೀಸ್ಗೆ ಫಾಲ್ಸು ಜಿಗ್ಝಾಗು ಏನೂ ಮಾಡಿಸೇ ಇಲ್ಲ. ಆ್ಯಂಡ್ ಬ್ಲೌಸು ಹೊಲ್ಸೇ ಇಲ್ಲ ತುಂಬ ಸ್ಯಾರೀಸ್ಗೆ. ಕೆಲವೊಂದು ಸ್ಯಾರೀಸು ಗಿಫ್ಟು ಸ್ಯಾರೀಸು ಕೂಡ ಇದೆ. ಆಲ್ಮೋಸ್ಟ್ ಒಂದು 6-7 ತಿಂಗಳೇ ಆಗಿರುತ್ತೆ. ಸೊ ಒಂದಕ್ಕೂ ಏನು ಮಾಡಿಸೇ ಇಲ್ಲ. ಕೆಲವೊಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದುಂಟು, ಮತ್ತು ಅಂಗಡಿಗಲ್ಲಿ ತರಿಸಿದ್ದು ಉಂಟು. ನಾನು ಆನ್ಲೈನ್ ಅಂದರೆ ಒಂದೇ ಆ್ಯಪಲ್ಲಿ ಅಂತಲ್ಲ, ಎಲ್ಲ ಆ್ಯಪಲ್ಲೂ ನೋಡಿ ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ರೀಸನಬಲ್ ರೇಟ್ ಇದ್ದರೆ ಅದರಲ್ಲಿ ಪರ್ಚೇಸ್ ಮಾಡ್ತೀನಿ. ಬಟ್ ನಾನು ಜಾಸ್ತಿ ಪರ್ಚೇಸ್ ಮಾಡೋದು ಅಂದರೆ ಅಮೆಝಾನಲ್ಲಿ, ಮತ್ತು ಚೆನ್ನಾಗಿದ್ದರೆ ಮೀಶೋದಲ್ಲೂ ಪರ್ಚೇಸ್ ಮಾಡ್ತೀನಿ. ಅದರಲ್ಲೂ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗೆ ತೋರಿಸ್ಬಿಡ್ತೀನಿ ನಾನು ಯಾವ್ದ್ಯಾವ್ದನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಈ ಸ್ಯಾರಿ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಆಯಿತು, ಒಂದು 5-6 ತಿಂಗಳೇ ಆಗೋಯ್ತು. ಇದಕ್ಕೇನು ಬ್ಲೌಸು ಏನೂ ಹೊಲಿಸೇ ಇಲ್ಲ, ಅದಕ್ಕೆ ತಕ್ಕೊಂಡಿದ್ದೀನಿ ಹೊಲಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಓಕೆನಾ ಗೈಸ್? ಮಾಡ ಇದೊಂದು ಸ್ಯಾರಿ ಇದೆ. ಇದು ನಾನು ನಮ್ಮ ಮಾಮ ಹತ್ರ ತರಿಸಿದ್ದು. ಇದು ಅಂಗಡಿಯಲ್ಲೇ ತೊಗೊಂಡು ಬಂದಿರೋದು ಕಾಟನ್ ಸ್ಯಾರಿ, ಬ್ಲ್ಯಾಕ್ ವಿತ್ ವೈಟ್ ಮತ್ತು ರೆಡ್ ಬಾರ್ಡರ್ ಇದೆ. ಇದನ್ನು ನಾನು ಕೊಪ್ಪಳದಲ್ಲಿ ತರಿಸಿದ್ದು. ಇದ್ರ ಜೊತೆಗೆ ಚೂಡಿದಾರ್ದು ಡ್ರೆಸ್ ಮೆಟೀರಿಯಲ್ಲೂ ತರಿಸಿದ್ದೀನಿ. ಸೊ ಅದೆಲ್ಲಿಟ್ಬಿಟ್ಟಿದ್ದೀನೋ ಗೊತ್ತಿಲ್ಲ, ತೆಗೆದಾಗ ತೋರಿಸ್ತೀನಿ. ಇದು ಆಯಿತು 5-6 ತಿಂಗಳಾಗೋಯ್ತು. ಇದನ್ನು ಹಾಗೆ ಕವರಲ್ಲಿ ಹಾಗೆ ಇದೆ. ನಮ್ಮ ಅಕ್ಕ ಕೂಡ ತೊಗೊಂಡಿದ್ದಾಳೆ. ಅವಳದು ಪಿಂಕ್ ಕಲರ ರೆಡ್ ಕಲರ್ ಏನೋ ಇರಬೇಕು. ಮತ್ತು ಇದೊಂದು ಸ್ಯಾರಿ, ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಈ ಸ್ಯಾರಿನ. ಎಲ್ಲದಕ್ಕೂ ಫಾಲ್ಸ್ ಹಾಕಿಸ್ಬೇಕು. ಇದು ನಾನು ತುಂಬ ಹಿಂದೆ ವ್ಲಾಗಲ್ಲಿ ತೋರಿಸಿದ್ದೀನಿ ಈ ಸ್ಯಾರಿನ. ಇದಕ್ಕೆ ಫಾಲ್ಸ್ ಹಾಕ್ಸಿದ್ದೀನಿ. ಇನ್ನು ಇದಕ್ಕೆ ಬ್ಲೌಸ್ನ ಹೊಲಿಸ್ಬೇಕು. ಬ್ಲ್ಯಾಕಿಗೆ ರೆಡ್ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಗಿಫ್ಟ್ ಬಂದಿರೋ ಸ್ಯಾರಿ. ಇದು ಕೂಡ ಅಷ್ಟೇ ಗಿಫ್ಟ್ ಬಂದಿರೋ ಸ್ಯಾರಿ. ಮತ್ತು ಇದನ್ನು ನಾನು ಮೀಶೋದಲ್ಲಿ ತರಿಸಿರೋದು. ಇದು ಆಯಿತು 1 ತಿಂಗಳು ಮೇಲಾಯಿತು. ಕವರು ಓಪನ್ ಮಾಡಿಲ್ಲ, ಹಾಗೆ ಇದೆ. ಎಲ್ಲ ಓಪನ್ ಮಾಡಿ ನೋಡಬೇಕು. ಇದು ಆಯಿತು 2 months ಆಗೋಯ್ತು. ಇದನ್ನು ಓಪನ್ನೇ ಮಾಡಿಲ್ಲ. ಇದು ನಾನು ಅಮೆಝಾನಲ್ಲಿ ತರಿಸಿದ್ದು. ನನಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ಯೆಲ್ಲೋ ವಿತ್ ರೆಡ್. ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಓಪನ್ನೇ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಎಲ್ಲ ಕುತ್ಕೊಂಡು ವಾರ್ಡ್ರೋಬಲ್ಲಿ ಯಾವ್ಯಾವ ಸ್ಯಾರೀಸ್ ಎಲ್ಲ ಇದೆ ಎಲ್ಲ ತೆಗೆದು ಫಾಲ್ಸ್ ಹಾಕ್ಸೋಕ್ಕೆ ಕೊಡೋಣ ಅಂತ. ಸೊ ನಾನು ಫುಲ್ ಡೀಟೇಲಾಗಿ ಇನ್ನೂ ತೋರಿಸಿಲ್ಲ ಯಾವ ಸ್ಯಾರೀಸೂ, ಸುಮ್ಮನೆ ಹಾಗೆ ತೋರಿಸ್ದೆ.
ಸೊ ಇನ್ನು ಹಬ್ಬಗಳು ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಇವಾಗಲೇ ಹೋಗಿ ಕೊಟ್ಬಿಟ್ರೆ ಸೊ ಹಬ್ಬದಷ್ಟಿಗೆ ನನಗೆ ಬ್ಲೌಸಸ್ ಎಲ್ಲ ಬರುತ್ತೆ ಅಂತ. ಸೊ ನಾನೆಲ್ಲ ಒಟ್ಟಿಗೆ ಕೊಡೋದಿಲ್ಲ, ಎಲ್ಲ ಸ್ಯಾರೀಸ್ದು ಬ್ಲೌಸಸ್ಸು. ಸೊ ಒಂದೆರಡು ಕೊಡ್ತೀನಿ, ಅದು ಕಂಪ್ಲೀಟ್ ಆದಮೇಲೆ ಮತ್ತೆ ಬೇರೆ ಬ್ಲೌಸಸ್ನೆಲ್ಲ ಕೊಡ್ತೀನಿ. ಸೊ ಇಷ್ಟು ಇವಾಗ ಸದ್ಯಕ್ಕೆ. ಸೊ ಇವಾಗೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮತ್ತು ಸಾಯಂಕಾಲ ಹೋಗಿ ಕೊಟ್ಬಿಟ್ಟು ಬರಬೇಕು. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.